ನಾವು ಯಾರೂ ಕೂಡ 2.5 ವರ್ಷ ಹಂಚಿಕೆ ಆಯಿತು ಮಾತಾಡಿದ್ರು ಯಾರೂ ಇಲ್ಲ. ಅವ್ರು ಯಾರ್ಯಾರು ಇದ್ದಿದ್ರು ಅನ್ನೋದು ನಮಗೆ ಮಾಹಿತಿ ಇಲ್ಲ. ನಾವು ಹೋಗಲಿ ಅವ್ರು ಯಾರ್ಯಾರು ಇದ್ದರು ಆ ಸಂದರ್ಭದಲ್ಲಿ ಯಾರ್ಯಾರು ಮಾತಾಡಿದರು ಅನ್ನೋದು ನಮಗೆ ಮಾಹಿತಿ ಇಲ್ಲ. ಅದು ಅಂಥ ಇಂಟರ್ನಲ್ ವಿಚಾರ. ಆದ್ದರಿಂದ ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಇಲ್ಲಿವರೆಗೂ ಯಾರು ಹಿಂಗೆ ಅಂತ ಅವರು ಹೇಳಿಲ್ಲ, ಇವರು ಹೇಳಿಲ್ಲ. ಹಿಂಗಾಗಿ ನಮಗೇನು ಮಾಹಿತಿ ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಶಾಸಕರನ್ನು ಭೇಟಿಯಾಗೋದು ಗೌಪ್ಯವಾಗಿ ಸಾಕಷ್ಟು ಶಾಸಕರನ್ನ ಬಲಪಡಿಸ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮನ್ನ ಸಂಪರ್ಕ ಮಾಡಿದ್ರ ಸರ್? ಇಲ್ಲ. ನಿಮ್ಗೆ ಆಪ್ತರ ಯಾರು ಶಾಸಕರ ಸಂಪರ್ಕ? ಕಾಂಗ್ರೆಸ್ನೊಳಗೆ ಶಾಸಕರು ಹೇಳಿದ್ದು, ಮಂತ್ರಿಗಳು ಹೇಳಿದ್ದು ಏನೂ ನಡೆಯೋದಿಲ್ಲ. ಹಿಂದಿದ್ದನೂ ಕೂಡ ಒಂದು ಏನು ನಮ್ಮ ಹೈಕಮಾಂಡ್ ಇದೆ, ಹೈಕಮಾಂಡಿನ ನಿರ್ಣಯವೇ ಅಂತಿಮ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಹೈಕಮಾಂಡ್ ನಿರ್ಣಯ ಮತ್ತು ಡಿ ಕೆ ಶಿವಕುಮಾರ್ ನಾವಿಬ್ಬರೂ ಕೂಡ ಒಪ್ತೀವಿ ಅಂತ ನಿನ್ನೆ ಪತ್ರಿಕೆಯಲ್ಲಿ ಕೇಳಿದ್ದೇನೆ. ಹಾಗಾಗಿ ಸಮಸ್ಯೆನೇ ಇಲ್ಲ. ಅಂದ್ರೆ ಸರ್, ಶಾಸಕರ ಅಭಿಪ್ರಾಯಕ್ಕೆ ಸಚಿವರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ ಕಾಂಗ್ರೆಸ್ ಎಲ್ಲ ಅದು ಬೇರೆ. ಯಾವಾಗ ಅಭಿಪ್ರಾಯ ಕೇಳಬೇಕು, ಆಯ್ಕೆ ಆಗಿ ಬಂದ ನಂತರ ಶಾಸಕರ ಅಭಿಪ್ರಾಯ ಕೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಮೊದಲಿದ್ದ ಬಂದ ಪದ್ಧತಿ. ಅದು ಇದೆ. ಶಾಸಕರ ಅಭಿಪ್ರಾಯನೂ ಏನು ಶಾಸಕರ ಹೆಬ್ಬಟ್ಟಿನಲ್ಲ. ಶಾಸಕರು ಅಭಿಪ್ರಾಯ ತಗೊತಾರೆ, ಹೈಕಮಾಂಡ್ ಅಭಿಪ್ರಾಯನೂ ಕೊಡ್ತೈತಿ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡಿನ ತೀರ್ಮಾನವೇ ಅಂತಿಮ. ನನಗೆ ಗೊತ್ತು ಸರ್. ಈಗ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಥವಾ ಡಿ ಕೆ ಶಿ ಅವ್ರನ್ನ ಮುಂದುವರಿಬೇಕು ಅನ್ನೋದು ಪ್ರಶ್ನೆ ಇಟ್ಟಾಗ ನಿಮ್ಮ ಅಭಿಪ್ರಾಯ ನೋಡ್ರಿ, ಹೈಕಮಾಂಡ್ನವರು ರುದ್ರಪ್ಪ ಲಮಾಣಿನ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದರೆ ರುದ್ರಪ್ಪ ಲಮಾಣಿನೂ ಮುಖ್ಯಮಂತ್ರಿ ಆಗ್ತಾರೆ. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಅದಕ್ಕೆ ಯಾವುದೇ ತೀರ್ಮಾನ ಇಲ್ಲ. ತಾವು ಕೂಡ ಸೇಮ್ ಆಗ್ಬೇಕಂತ ಆಸೆ ಇದೆ ಅಲ್ಲ, ಹೈಕಮಾಂಡಿನ ತೀರ್ಮಾನವೇ ಅಂತಿಮ ಅಂದಾಗ ನನಗೂ ಹೇಳ್ಬೋದು ಅಂತ ನಾನು ಹೇಳ್ತೇನೆ. ಯಾಕೆ ಹೇಳಬಾರ್ದು? ನಾನು ಹಿಂದಿನ ಸಲ ಮಂತ್ರಿ ಅಂತ ಕೇಳಿರ್ಲಿಲ್ಲಪ್ಪ, ಅವರ ಹೇಳಿ ಮಂತ್ರಿ ಮಾಡಿದರು. ಹಂಗೆ ಇರ್ಬೋತಾ ಹೋಗುತ್ತೆ. ಹೈಕಮಾಂಡಿನ ತೀರ್ಮಾನ ಕಾಂಗ್ರೆಸ್ನಲ್ಲಿ ಅಂತಿಮ. ನಾನು ನಿನ್ನೆನೂ ಕೂಡ ಇದನ್ನು ಹೇಳಿದ್ದೇನೆ. ಸರ್, ಈಗ ಒಂದು ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಹೋಗಿ ನಿನ್ನೆ ಡಿ ಕೆ ಬ್ರದರ್ಸ್ ಅವರನ್ನ ಭೇಟಿ ಆಗ್ತಾರೆ. 3 ಜನ ಶಾಸಕರು ಎಲ್ಲ ಒಂದ್ ಕಡೆ ಇದು ಬಡ ರಾಜಕೀಯಕ್ಕೆ ಮತ್ತಷ್ಟು ಪುಷ್ಟಿ ಕೊಡ. ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅದರಲ್ಲಿ ಬೇರೆ ಮಾತಿಲ್ಲ. ನಮಗೆಲ್ಲ ಟಿಕೆಟ್ ಕೊಟ್ಟವರು. ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನಾವು ಯಾರೂ ಏನೂ ಹೇಳೋದಿಲ್ಲ. ನಮ್ಮ ಪಕ್ಷದ ಅಧ್ಯಕ್ಷರು ಅಂದಾಗ ನಾವು ಭೇಟಿಯಾಗೋದು, ಕೆಲಸ ಕೇಳೋದು ಇದ್ದೇ ಇರ್ತೈತಿ. ಅವ್ರ ಬಗ್ಗೆ ನಾವು ಬ್ಯಾಕ್ ಭೇಟಿ, ನಾವೇನು ಬೇರೆ BJP ಯಡಿಯೂರಪ್ಪನ ಮಗನ ಭೇಟಿಯಾಗಿರೋದು ಇಲ್ಲ. ನಮ್ಮ ಪಕ್ಷದ ತೀರ್ಮಾನ ಕೊಡೋರು ಜಡ್ಜು, ಅದನ್ನು ನಾವು ಕಾಯ್ತೇವೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸುಮ್ಮನೆ ಇದು ಏನಾಗೈತಿ, ಊಹಾಪೋಹಗಳು. ಅಲ್ಲಿ ಇದು ಆಗೈತಿ, ಅಲ್ಲಿ ಹುಲಿ ಹೋಗೈತಿ, ಇಲ್ಲಿ ಬಂದೈತಿ, ಅದನ್ನು ಇವ್ರು ಹಿಡ್ಕೊಂಡು ಎಳೆದ್ರು, ಅವ್ರು ಏಸು ಬಂದಿದ್ರು, ಇಲಿ ಹಿಡಿಯೋಕೆ ಏಸು ಮಂದಿ ಬಂದಿದ್ರು ಅಂತ ಕೇಳೋ ಜನನೂ ಅದಾರ. ಹುಲಿ ಹಿಡಿಯೋದಲ್ಲ, ಇಲಿ ಹಿಡಿಯೋಕೆ ಏಸು ಮಂದಿ ಹೋಗಿದ್ರು ಅನ್ನೋದು ಹೇಳ್ತಾರೆ. ಅದಕ್ಕೆ ಯಾವುದು ಕೂಡ ನಂಬಿಕೆಗೆ, ಸತ್ಯಕ್ಕೆ ದೂರವಾದವು. ಈಗ ಒಂದ್ ವೇಳೆ ಕ್ಯಾಬಿನೆಟ್ ಏನಾದ್ರೂ ಎಕ್ಸ್ಟೆಂಡ್ ಆದ್ರೆ ತಾವು ಉಪ ಸಭಾಪತಿಗಳಿದ್ದೀರಿ, ಏನಾದ್ರೂ ಸಚಿವ ಸ್ಥಾನದ ಅದ್ರ ಮೇಲೆ ಆಸೆ ಇದೆಯಾ? ಕ್ಯಾಬಿನೆಟ್ಟು ಆದಾಗ ಮಾಡ್ತೀವಿ ಅಂತ ನಮಗೆ ಹೇಳ್ಯಾರ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಾಗ ಮಾಡ್ತೀವಿ, ಅಲ್ಲಿವರೆಗೂ ಉಪಾಧ್ಯಕ್ಷರಾಗಿರ್ರಿ ಅಂತ ನಮಗೆ ಹೇಳಿದಾರೆ. ಅದು ಕೂಡ ಹೈಕಮಾಂಡಿನ ತೀರ್ಮಾನಕ್ಕೆ ಬಿಟ್ಟಿದ್ದು. ಕೊಟ್ಟ ಕುದುರೆ ನೇರಸವನ್ನು ಸೂರ್ಯನ ಧೀರನವಲ್ಲ ಅಂತ ನಾನು ಅವತ್ತು ಹೇಳಿದ್ದೆ. ನಾನು ಯಾವತ್ತು ಹೌಸ್ನಾಗ ಹೇಳಿದ್ದೆ, ಅವತ್ತು ನನಗೆ ಕುದುರೆ ಕೊಟ್ಟಾರಪ್ಪ, ಅದನ್ನು ಓಡಿಸ್ತಾನೆ ಅಂತೇಳಿ. ನಾ ಕುದುರೆ ಚೆನ್ನಾಗಿ ಓಡ್ಸೋಕತ್ತಾನೆ, ಅದ್ರ ಮೇಲೆ ಹತ್ತು ಇದ್ರ ಮೇಲೆ ಹತ್ತು ಅಂತ ಹೇಳಿಲ್ಲ. ನಾವು ಕೊಟ್ಟು ಕುದುರೆ ಚೆನ್ನಾಗಿ ಓಡಿಸಿದವಿ. ನಮ್ಮ ಕ್ಷೇತ್ರಕ್ಕೆ ಏನು ಕೆಲಸ ತರಬೇಕಾಗಿತ್ತು ತಂದಿದ್ದೀವಿ. ಕ್ಷೇತ್ರದ ಕೆಲಸಗಳು ನಡೆದವು. ನಮ್ಮದು ಏನು ತೊಂದರೆ ಇಲ್ಲ. ಹೈಕಮಾಂಡು ಜಾತಿವಾರು ಪ್ರಶ್ನೆ ಬಂದಾಗ ಸಮುದಾಯದ ವತಿಯಿಂದ ನಮ್ಮರೆಲ್ಲರೂ ಒತ್ತಾಯ ಮಾಡಕತ್ತಾರ. ನಮ್ಮ ಸಮುದಾಯಕ್ಕೆ ಎಲ್ಲ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಟ್ಟಿದ್ದರು. ಇದರಲ್ಲಿ ಕೊಟ್ಟಿಲ್ಲ. ಸಿದ್ದರಾಮಯ್ಯವರ ಒಂದು ಇದರ ಕ್ಯಾಬಿನೆಟ್ನಲ್ಲಿ ಕೊಟ್ಟಿಲ್ಲ. ಹಿಂದಿನ ಸಲ ಕೊಟ್ಟಿದ್ದರು, ಈಗ ಕೊಟ್ಟಿಲ್ಲ. ಅದರಿಂದ ಕೊಡ್ರಿ ಅಂತಂದು ಎಲ್ಲರೂ ಕೇಳ್ತಾರೆ. ಸಹಜವಾಗಿ ಕೂಡ ಸಮುದಾಯದ ಪ್ರಶ್ನೆ ಬಂದಾಗ ನಮ್ಮದು ಕ್ಯಾಬಿನೆಟ್ನೊಳಗೆ ನಮ್ಮ ರೆಪ್ರೆಸೆಂಟೇಷನ್ ಇಲ್ಲ ಅನ್ನೋ ಕೊರಗಿದೆ. ಆದ್ದರಿಂದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಒಪ್ತೇವೆ.